ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹಂಸಸ್ ಕಿಚನ್ ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪೀಸ್. ಇವತ್ತು ನಾವು ತರಕಾರಿ ಪಲಾವ್ ಮತ್ತು ಮೊಸರು ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ಹೇಳ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ಕೋತಾ ಹೋಗಿ. ಮತ್ತು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಫಾಲೋ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಆನಿಯನ್ನು ಕಟ್ ಮಾಡಿಕೊಂಡಿರುವಂಥ ಬೀನ್ಸು, ಕ್ಯಾಪ್ಸಿಕಮ್ಮು ಮತ್ತು ಸ್ಲೈಸಸ್ ಆಗಿ ಕಟ್ ಮಾಡಿಕೊಳ್ಳುವಂಥ ಕ್ಯಾರೆಟು. ಇದು ಪಲಾವ್ ಮಸಾಲ. ಏನು ಯಾವ್ಯಾವ ಪದಾರ್ಥಗಳು ಅಂತ ಹೇಳ್ತೀನಿ ನೋಡಿ. ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ, ಪುದೀನ, ಸ್ವಲ್ಪ ಹುರ್ಗಡ್ಲೆ, 2 ಲವಂಗ ಇಷ್ಟು ತೊಗೊಂಡಿದ್ದೀನಿ. ಮತ್ತು ಹೋಲ್ ಸ್ಪೈಸಸ್ ತೊಗೊಂಡಿದ್ದೀನಿ. ಟೊಮೊಟೊ, ಎಣ್ಣೆ, ಉಪ್ಪು, ತುಪ್ಪ ಸ್ವಲ್ಪ. ನೋಡಿ, ಆಲ್ರೆಡಿ ಒಲೆ ಮೇಲೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ. ಹೋಲ್ ಸ್ಪೈಸಸ್ನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಅನಾನಸು, ಕಲ್ಲು, ಸೋಂಪು, ಈ ಥರದ್ದೆಲ್ಲ ಇರುತ್ತೆ. ಹೋಲ್ ಸ್ಪೈಸಸ್ ತೊಗೋಬೇಕು. ಪಲಾವ್ ಮಸಾಲ ಅಂದರೆ ಕೊಡ್ತಾರೆ. ಇಷ್ಟು ಆನಿಯನ್ ಹಾಕ್ತಾಯಿದ್ದೀನಿ. ಆನಿಯನ್ನು ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಫ್ರೈ ಆಗ್ತಾಯಿದೆ. ತದನಂತರ ತರಕಾರಿಗಳನ್ನ ಒಂದೊಂದಾಗಿ ಸೇರಿಸ್ಕೊಳ್ಳೋಣ. ಬೀನ್ಸು, ಕ್ಯಾಪ್ಸಿಕಮ್ಮು, ಆಲೂ ಮತ್ತು ಕ್ಯಾರೆಟು, ನೋಡಿ ಚೆನ್ನಾಗಿ ಮಿಕ್ಸ್ ಕೊಡಿ. ನೆಕ್ಸ್ಟ್ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಸ್ವಲ್ಪ ಮೆತ್ತಗಾಗಿ ಬೇಯಬೇಕು ಅಂತ ಅಂದರೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಅರಿಶಿನ ಸೇರಿಸ್ಕೋಬೇಕಾಗತ್ತೆ. ಆಗ ತುಂಬ ಚೆನ್ನಾಗಿರುತ್ತೆ. ಅರಿಶಿನ ಹಾಕ್ತಾಯಿದ್ದೀನಿ ಸ್ವಲ್ಪ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಬಟಾಣಿ, ಶುಚಿಯಾಗಿ ತೊಳೆದಿರುವಂಥ ಬಟಾಣಿ. ನೋಡಿ, ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ಓಲ್ ಮಸಾಲ ಪದಾರ್ಥಗಳನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಶುಂಠಿ, ಇದನ್ನೆಲ್ಲ ನಾನು ಮೊದಲೇ ಹೇಳಿದ್ನಲ್ಲ ಅದೆಲ್ಲ ಹಾಕ್ಕೊತಾ ಇದ್ದೀನಿ. ಸೊ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, 1 ಲೋಟ ಅಕ್ಕಿಗೆ 2 ಲೋಟ ನೀರು ತೊಗೋಬೇಕಾಗುತ್ತೆ. ಒಂದಕ್ಕೆ ಡಬಲ್. ನೋಡಿ, ಆಲ್ರೆಡಿ ಅಕ್ಕಿನ ನೆನೆಸಿದ್ದೀನಿ ನಾನು. 1 ಲೋಟ ರೈಸ್ ಇದೆ ಇದರಲ್ಲಿ. ನೋಡಿ, ಚೆನ್ನಾಗಿ ಮಳ್ತೈತೆ ಮಸಾಲ ಪದಾರ್ಥಗಳೆಲ್ಲ. ಅಕ್ಕಿನ ಸೇರಿಸ್ಕೊಳ್ಳಿ. ನೋಡಿ, ಪಲಾವು ಒಂದೊಂದು ರೀತಿ, ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಇದೊಂಥರ ಡಿಫ್ರೆಂಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಸಾಲ ಎಲ್ಲ ಫುಲ್ಲು ಸ್ಪೈಸಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. 2 ವಿಸಲ್ ಬರಬೇಕಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ನೋಡಿ, ಆಗಿದೆ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ ನೋಡೋಣ ಬನ್ನಿ. ವಾವ್, ಫ್ಯಾಬುಲಸ್, ತುಂಬ ಚೆನ್ನಾಗಿದೆ. ಈಗ ನೋಡಿ, ಮೊಸರು ಬಜ್ಜಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊಸರು ಹಾಕ್ಕೊಳ್ಳಿ. ಕಟ್ ಮಾಡಿ ಇಟ್ಕೊಂಡಿರುವಂಥ ಕುಕ್ಕುಂಬರ್ ಮತ್ತು ಗ್ರೀನ್ ಚಿಲ್ಲಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಆನಿಯನ್ನು, ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಲ್ಲ ಹಾಕಿ ಮಿಕ್ಸ್ ಕೊಡಿ. ಸೊ ರಾಯ್ತ ರೆಡಿ.
ಪಲಾವ್ ಜೊತೆ ರಾಯ್ತ ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸು ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ. ನೋಡಿ ಬಿಸಿ ಬಿಸಿಯಾದಂಥ ಪಲಾವು ಮತ್ತು ರಾಯ್ತ ರೆಡಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ವೆಜ್ ಪಲಾವ್ ಆ್ಯಂಡ್ ರಾಯ್ತ ರೆಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.